ಎಲ್ಲರಿಗೂ ನಮಸ್ತೆ. ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ಮನೆಯಲ್ಲಿ ಈ ಎನಾಜಿಕ್ ಡಿವೈಸ್ ಇದೆ ಅಂತ ಅರ್ಥ. ಇಲ್ಲ ಅಂದರೆ ಒಂದು ತಗೊಳ್ಳೋ ಯೋಚನೆ ಮಾಡ್ತಿದ್ದೀರಾ ಅಂತ ಅರ್ಥ. ಅಕಸ್ಮಾತ್ ಏನಾದರೂ ತಗೊಳ್ಳೋ ಯೋಚನೆ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ತಗೊಳ್ಳಿ, ನಿಮ್ಮ ಫ್ಯಾಮಿಲಿನ ಸೇಫಾಗಿ ಇಟ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ, ಈ ಡಿವೈಸ್ನ ಸರ್ವಿಸ್ ಅಥವಾ ಕ್ಲೀನಿಂಗ್ ಪ್ರೊಸೆಸ್ಗಳು ಯಾವ್ಯಾವ ರೀತಿ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದರಲ್ಲಿ 4 ರೀತಿ ಕ್ಲೀನಿಂಗ್ ಪ್ರೊಸೆಸ್ ಬರುತ್ತೆ. ಒಂದೇದೇನಪ್ಪ ಅಂತ ಅಂದರೆ, ಈ ಮಿಷಿನಲ್ಲಿ ನಾವು 20 ಲೀಟರ್ ಅಥವಾ 30 ಲೀಟರ್ವರೆಗೂ ನಾವು ನೀರು ತೊಗೊಂಡಾಗ ಮಿನಿಮಮ್ ಅದು ಇಟ್ ಕ್ಲೀನ್ಸ್ ಅಂತ ಅದೇ ಆಟೋಮೆಟಿಕಲಿ ಕ್ಲೀನಿಂಗ್ ಸರ್ವಿಸ್ನ ತೊಗೊಳುತ್ತೆ. ಆ ನೀರನ್ನು ನಾವು ಸಪ್ರೇಟ್ ಇಟ್ಕೊಂಡು ನಾವು ಕುಡಿಯೋಕ್ಕೆ ಬಳಸಬಾರ್ದು. ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ಬೋದು, ಗಿಡಕ್ಕೆ ಹಾಕ್ಬೋದು, ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ಬೋದು. ಇನ್ನೊಂದೇನಪ್ಪ ಅಂತ ಅಂದರೆ, ನಾವೇನಾದರೂ ಸ್ಟ್ರಾಂಗ್ ಆಲ್ಕಲೈನ್, ಸ್ಟ್ರಾಂಗ್ ಎಸಿಡಿಕ್ ವಾಟರ್ ತೊಗೊಳ್ತೀವಿ ಅಂತಂದರೆ ಅದಾದ ನಂತರ ಮತ್ತೆ ಈ ಮಿಷಿನ್ನು ಇಟ್ ಕ್ಲೀನ್ಸ್ ಅಂತ ತೊಗೊಳುತ್ತೆ. ಸೊ ಇಟ್ ಕ್ಲೀನ್ಸ್ ಅಂತ ಅದು ಶಬ್ದ ತೋರಿಸುತ್ತೆ. ಆ ಟೈಮಲ್ಲಿ ನಾವು ಆ ನೀರನ್ನು ಸಪ್ರೇಟ್ 1 ಗ್ಲಾಸ್ ಬರುತ್ತೆ, ಆ ಸಪ್ರೇಟ್ ಇಟ್ಕೊಂಡು ನಾವು ಅದನ್ನು ಗಿಡಕ್ಕೆ ಮತ್ತು ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ಕೊಬೋದು. ಎರಡನೇದೇನಪ್ಪ ಅಂತ ಅಂದರೆ, ನಾವು ಬೆಳಿಗ್ಗೆ ಎದ್ದ ತಕ್ಷಣ ಇದರಿಂದ ಬ್ಯೂಟಿ ಬಟನ್ನ ಒತ್ತಿ ಮೊದಲು ನೀರನ್ನು ತೆಗಿಬೇಕು. 2 to 4 ಲೀಟರ್ಸ್ವರೆಗೂ ನೀರು ತೆಗಿಬೇಕು. ಮತ್ತು ಮಲಗೋ ಮುಂಚೆನೂ ಅಷ್ಟೇ ಬ್ಯೂಟಿ ವಾಟರ್ ಬಟನ್ ಪ್ರೆಸ್ ಮಾಡಿ 2ರಿಂದ 4 ಲೀಟರ್ವರೆಗೂ ಬ್ಯೂಟಿ ವಾಟರ್ನ ತೆಗಿಬೇಕು. ಸೊ ಇಲ್ಲಿ ಬ್ಯೂಟಿ ವಾಟರ್ ಬರುತ್ತೆ. ಇನ್ನೊಂದು ಈ ಓಸಿಯಿಂದ ನಮಗೆ ಸ್ವಲ್ಪ ಸ್ಟ್ರಾಂಗ್ ಆಲ್ಕಲೈನ್ ವಾಟರ್ ಸಿಗುತ್ತೆ. ಆ ವಾಟರ್ನ ನಾವು ಏನು ಮಾಡ್ಬೋದು ಅಂತ ಅಂದರೆ, ತರಕಾರಿ ತೊಳಿಲಿಕ್ಕೆ, ಅಕ್ಕಿ ಹಣ್ಣು ಏನಾದ್ರು ತೊಳಿಲಿಕ್ಕೆ ನಾವು ಯೂಸ್ ಮಾಡ್ಬೋದು. ಬ್ಯೂಟಿ ವಾಟರ್ನ ನಾವು ಸ್ನಾನಕ್ಕೆ, ಚರ್ಮಕ್ಕೆ ಎಲ್ಲ ಯೂಸ್ ಮಾಡ್ಕೋಬೋದು. ಸ್ಪ್ರೇ ಬಾಟಲ್ ಸಿಗುತ್ತೆ, ಸ್ಪ್ರೇ ಬಾಟಲಲ್ಲಿ ತುಂಬಿಸ್ಕೊಂಡ್ಬಿಟ್ರೆ ಆವಾಗ ನಾವು ಫೇಸಿಗೆ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಫೇಸಲ್ಲಿ ಪಿಂಪಲ್ಸು, ಡಾರ್ಕ್ ಸರ್ಕಲ್ಸು, ಆ್ಯಕ್ನಿ ಆ ಥರದ್ದೆಲ್ಲ ಇದ್ದರೆ ಅದು ರೆಡ್ಯೂಸ್ ಆಗುತ್ತೆ, ಕಮ್ಮಿ ಆಗುತ್ತೆ. ಹೀಗೆ ನಾವು ಬ್ಯೂಟಿ ವಾಟರ್ನ ತೆಗಿಯೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ಒಳಗೆ ಅಯೋನೈಸ್ ಪ್ರೊಸೆಸ್ ಏನಾಗುತ್ತೆ, ರಿವರ್ಸ್ ಆಗುತ್ತೆ. ಆ ರಿವರ್ಸ್ ಆದ್ರಿಂದ ಆ ಪ್ಲೇಟ್ಸಲ್ಲಿರುವಂಥ ಸ್ಕೇಲ್ಸ್ ಎಲ್ಲ ಬಿಟ್ಕೊಂಡು ಇಲ್ಲಿ ಬರುವಂಥ ನೀರಿಂದ ಅದು ಹೈ ಆಲ್ಕಲೈನ್ ಆಗಿ ಬರುತ್ತೆ. ಸೊ ಹಾಗಾಗಿ ಹೈ ಆಲ್ಕಲೈನ್ ಆಗಿರೋದ್ರಿಂದ ನಾವು ಆ ನೀರನ್ನು ಅಕ್ಕಿ ತೊಳಿಲಿಕ್ಕೋ, ಹಣ್ಣು ತರಕಾರಿ ತೊಳಿಲಿಕ್ಕೋ ಬಳಸ್ಬೋದು. ಮೂರನೇದೇನಪ್ಪ ಅಂತಂದರೆ, ಈ ಕ್ಲೀನಿಂಗ್ ಪ್ರೊಸೆಸ್ ಇದನ್ನು ತಿಂಗಳಿಗೊಮ್ಮೆ ಮಾಡೋ ಅಂಥದ್ದು. ಯಾರು ಬೇಕಾದರೂ ಮಾಡ್ಬೋದು, ತುಂಬ ಸುಲಭವಾಗಿದೆ ಮತ್ತು ಮನೇಲಿ ಯಾರು ಬೇಕಾದರೂ ಮಾಡುವಂಥ ಪ್ರೊಸೆಸ್. ಇದರದ್ದೇ ಸಪ್ರೇಟ್ ವಿಡಿಯೋ ಇದೆ, ಆ ಲಿಂಕ್ ನಿಮ್ಗೆ ಸಿಗುತ್ತೆ. ಅದನ್ನು ನೀವು ನೋಡಿಕೊಂಡು ಈ ಕ್ಲೀನಿಂಗ್ನ ಮಾಡ್ಕೊಬೋದು ಮನೆಯಲ್ಲೇ. ಕೊನೆಯದಾಗಿ 4ನೇದೇನಪ್ಪ ಅಂದರೆ, ಡೀಪ್ ಕ್ಲೀನಿಂಗ್. ಆ ಡೀಪ್ ಕ್ಲೀನಿಂಗ್ನ ನಾವು ವರ್ಷಕ್ಕೊಂದ್ಸರಿ ಮಾಡ್ತೀವಿ. ಅಕಸ್ಮಾತ್ ನಿಮ್ಮನೆ ಏನಾದರೂ ಹಾರ್ಡ್ ವಾಟರ್ ಇದ್ದರೆ 6 ತಿಂಗಳಿಗೊಂದ್ಸರಿ ಮಾಡಬೇಕಾಗತ್ತೆ. ಹೇಗೆ ಗೊತ್ತಾಗುತ್ತಪ್ಪ ಅಂತ ಅಂದರೆ, ಈ ಡಿವೈಸ್ನ ಆ್ಯಕ್ಚುಯಲ್ ವಾಟರ್ ರೇಷಿಯೋ ಬಂದು ಈ ಪೈಪಿಂದ 70%, ಬ್ಯೂಟಿ ವಾಟರ್ ಪೈಪಿಂದ 30% ಬರಬೇಕು. ಅಕಸ್ಮಾತ್ ಎರಡೂ ಕಡೆ 50% ಬರ್ತಿದೆ ಅಂದರೆ ಈ ಕ್ಲೀನಿಂಗ್ ಮಾಡಬೇಕು ಅಂತ ಅರ್ಥ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಾವು ನೀರು ಹಿಡ್ಕೊಳ್ಳುವಾಗ ಕುಡಿಯೋ ನೀರು ಏನು ವೈಟ್ ಪೌಡರ್ ಥರ ಬರ್ತಿದೆ, ಏನು ಹಿಡ್ದಿಟ್ಟಿದ್ದೀವಿ ನಾವು, ಕೆಳಗಡೆ ಎಲ್ಲ ವೈಟು ಪೌಡರ್ ಥರ ಕುತ್ಕೊಂಡಿದೆ ಲೋಟದಲ್ಲಿ ಅಥವಾ ಚಂಬಲು ಅಂತಂದರೆ ಆವಾಗಲೂ ಈ ಕ್ಲೀನಿಂಗ್ ಮಾಡಬೇಕು ಅಂತ ಅರ್ಥ. ಸೊ ಈ ಕಡೆ ನಾವು ಕುಡಿಯೋ ನೀರು ಕಡೆ 30% ಬಂದು ಬ್ಯೂಟಿ ವಾಟರ್ ಪೈಪ್ ಕಡೆ 70% ಬರ್ತಿದೆ ಅಂತ ಅಂದರೆ ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂತ ಅರ್ಥ. ಇದಿಷ್ಟು ಕ್ಲೀನಿಂಗ್ ಪ್ರೊಸೆಸ್ಗೆ ಸಂಬಂಧಪಟ್ಟಿರುವಂಥ ವಿಷಯಗಳು. ನೀವು ಇದಿಷ್ಟು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅಂದರೆ ಈ ಡಿವೈಸ್ನ ಕ್ವಾಲಿಟಿ ಬಂದು ಚೆನ್ನಾಗಿರುತ್ತೆ. ಮತ್ತು ಇದರ ಲೈಫ್ ಸ್ಪ್ಯಾನು ಅಷ್ಟೇ 20 to 25 ಇಯರ್ಸ್ ಲೈಫ್ ಸ್ಪ್ಯಾನ್ ಚೆನ್ನಾಗಿರುತ್ತೆ, ನಿಮಗೆ ಒಳ್ಳೆ ಬಾಳಿಕೆ ಬರುತ್ತೆ. ಅದಾದಮೇಲೆ ಇನ್ನೊಂದೇನಪ್ಪ ಅಂತ ಅಂದರೆ, ಎಲೆಕ್ಟ್ರಿಸಿಟಿಯಿಂದ ನಡೆಯೋದ್ರಿಂದ ಈ ಮಿಷಿನ್ನು ಯಾವುದೇ ಫ್ಲಕ್ಚುಯೇಷನ್ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕಾಗುತ್ತೆ. ಇದಿಷ್ಟು ಆಯಿತು ಅಂದರೆ ಒಳ್ಳೆ ಕ್ವಾಲಿಟಿ ಕೊಡುತ್ತೆ. ನೀರಿನ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಹಾಗೆ ಲೈಫ್ ಸ್ಪ್ಯಾನು ಚೆನ್ನಾಗಿ ಬರುತ್ತೆ. ಇನ್ನೊಂದೇನಪ್ಪ ಅಂತ ಅಂದರೆ, ಈ ಡಿವೈಸ್ನಲ್ಲಿ ಚಿಕ್ಕದಾದ ಒಂದು ಫಿಲ್ಟರ್ ಇರುತ್ತೆ. ಆ ಫಿಲ್ಟರ್ನ ನಾವು ಯಾವಾಗಪ್ಪ ಬದಲಾಯಿಸಬೇಕು ಅಂತ ಅಂದರೆ, 6000 ಗ್ಯಾಲನ್ ಅಂದರೆ 22,000 ಲೀಟರ್ ನೀರನ್ನು ನಾವು ಈ ಡಿವೈಸ್ನಿಂದ ತೆಗೆದಾದ್ಮೇಲೆ ಆಟೋಮೆಟಿಕಲಿ ಈ ಡಿವೈಸೇ ರೀಪ್ಲೇಸ್ ದ ಫಿಲ್ಟರ್ ಅಂತ ತೋರಿಸುತ್ತೆ. ಆವಾಗ ನಾವು ಫಿಲ್ಟರ್ನ ಬದಲಾಯಿಸ್ಬೋದು. ಅಕಸ್ಮಾತ್ ನಿಮ್ಮ ನೀರು ಚೆನ್ನಾಗಿ ಬರ್ತಾ ಇದೆ, ಕ್ವಾಲಿಟಿ ಎಲ್ಲ ಅಂತ ಆದರೆ ನಾವು ಆ ಫಿಲ್ಟರ್ನ ಇನ್ನೂ 1 ವರ್ಷ 2 ವರ್ಷ ಹಾಗೇ ಬಳಸಬಹುದು. ಅದ್ರ ಬಗ್ಗೆ ನೀವೇನಾದರೂ ನಿರ್ಣಯ ತಗೋಬೇಕು ಅಂತಂದರೆ ನಿಮ್ಮ ಡಿಸ್ಟ್ರಿಬ್ಯೂಟರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಕಸ್ಟಮರ್ ಕೇರನ್ನು
ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮೂಲಕ ತಿಳಿಸಿ. ಏನೇ ಪ್ರಶ್ನೆ ಇದ್ದರೂ ಕಮೆಂಟ್ ಮೂಲಕನೇ ತಿಳಿಸಿ. ಆರೋಗ್ಯವಾಗಿರಬೇಕು ಅಂತಂದರೆ ನೀವು ಕುಡಿತಿರುವಂತಹ ನೀರಿನ ಬಗ್ಗೆ ತಿಳ್ಕೊಳ್ಳಿ. ನೀರನ್ನು ಬದಲಾಯಿಸಿ ಜೀವನವೂ ಬದಲಾಗುತ್ತೆ. ಧನ್ಯವಾದಗಳು.